ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿಬಂದಿದೆ. ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ. ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದ್ರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ ಈ ಜಾತಿ ಜನಗಣತಿಯಲ್ಲಿ ಎದ್ದಿರುವಂತ ಅಪಸ್ವರ. ಇವರ ಪಕ್ಷದಲ್ಲೇ ಇಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಏನ್ ರೀಸನ್, ಏನ್ ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಇದಾವೆ. ಹೀಗಾಗಿಯೇ ಜಾತಿ ಜನಗಣತಿ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಮೇಲ್ಜಾತಿ ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿಬಂದಿದೆ. ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ. ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದ್ರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ ಈ ಜಾತಿ ಜನಗಣತಿಯಲ್ಲಿ ಎದ್ದಿರುವಂತ ಅಪಸ್ವರ. ಇವರ ಪಕ್ಷದಲ್ಲೇ ಇಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಏನ್ ರೀಸನ್, ಏನ್ ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಇದಾವೆ. ಹೀಗಾಗಿಯೇ ಜಾತಿ ಜನಗಣತಿ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಮೇಲ್ಜಾತಿ ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿಬಂದಿದೆ. ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ. ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದ್ರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ ಈ ಜಾತಿ ಜನಗಣತಿಯಲ್ಲಿ ಎದ್ದಿರುವಂತ ಅಪಸ್ವರ. ಇವರ ಪಕ್ಷದಲ್ಲೇ ಇಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಏನ್ ರೀಸನ್, ಏನ್ ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಇದಾವೆ. ಹೀಗಾಗಿಯೇ ಜಾತಿ ಜನಗಣತಿ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಮೇಲ್ಜಾತಿ ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿಬಂದಿದೆ. ಸಂಪುಟ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ.
ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ ಈ ಜಾತಿ ಜನಗಣತಿಯಲ್ಲಿ ಎದ್ದಿರುವಂತ ಅಪಸ್ವರ, ಇವರು ಪಕ್ಷದಲ್ಲೇ ಇಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಏನ್ ರೀಸನ್, ಏನ್ ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಇದಾವೆ. ಹೀಗಾಗಿಯೇ ಜಾತಿ ಜನಗಣತಿ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮೇಲ್ಜಾತಿ ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸಂಪುಟ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತುರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ. ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ ಈ ಜಾತಿ ಜನಗಣತಿಯಲ್ಲಿ ಎದ್ದಿರುವಂತ ಅಪಸ್ವರ, ಇವರು ಪಕ್ಷದಲ್ಲೇ ಇಲ್ಲಿ ಆಗ್ತಾ ಇರುವಂತ ಗೊಂದಲಗಳಿಗೆ ಏನ್ ರೀಸನ್, ಏನ್ ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಇದಾವೆ. ಹೀಗಾಗಿಯೇ ಜಾತಿ ಜನಗಣತಿ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮೇಲ್ಜಾತಿ ಜಾತಿ ಗಣತಿ ಬೇಕಾ? ನೋಡಿ, ಒಂದೊಂದಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಈಗ ಭಿನ್ನಮತ ಮೂಡಿದೆ. ಅಧ್ಯಕ್ಷ ಮಧುಸೂದನ್ ನಾಯಕ್ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ. ಸಮೀಕ್ಷಾ ಕೈಪಿಡಿಯಲ್ಲಿ ಸಾಲು ಸಾಲು ದೋಷಗಳಿದ್ದಾವೆ ಅನ್ನೋದು. ಮೊದಲ ಮತ್ತು ಎರಡನೇ ಮುದ್ರಣದಲ್ಲಿ ದೋಷ ಇದೆ. ಸುಮಾರು 1 ಕೋಟಿ ವ್ಯರ್ಥ ಎನ್ನುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸಂಪುಟ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಲಿಂಗಾಯತ ಸಚಿವರು ಭಾರಿ ಬೇಸರ ಹೊರಹಾಕಿದ್ದಾರೆ. ಜಾತಿ ಗಣತಿ ಮಾಡಲು ಯಾಕಿಷ್ಟು ಆತುರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿ ಸೇರ್ಪಡೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದು ಅರ್ಥ ಆಗ್ತಾ ಇಲ್ವಾ ಸರ್ಕಾರಕ್ಕೆ ಅನ್ನೋ ವಿಚಾರ. ಆನ್ಲೈನ್ ಸಮೀಕ್ಷೆಗೆ ತಾಂತ್ರಿಕವಾಗಿ ದೋಷಗಳಿದಾವೆ. ಆನ್ಲೈನ್ ಸಮೀಕ್ಷೆ ಆಪ್ ಸಹ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಸಮೀಕ್ಷೆ ಮಾಡಬೇಕಾದ ಶಿಕ್ಷಕರಿಗೆ ತರಬೇತಿಯನ್ನೂ ನೀಡಿಲ್ಲ. 3 ದಿನಗಳಲ್ಲಿ ತರಬೇತಿ ನೀಡಲು ಹೇಗಾಗುತ್ತೆ? ಆದರೂ ಹಠ ಬಿಡದೆ ಸರ್ವೆ ಮಾಡಿಸ್ತಿರೋದು ಮುಖ್ಯಮಂತ್ರಿಗಳು ಅನ್ನೋದು ಈಗ